ನಾನು ನಿಮ್ಮ ಶಶಿ ಅಂಬೇರಬೆಲ್ ನ್ಯೂಸಿಂದ. ಸ್ನೇಹಿತರೆ, ನಾವು ಇವತ್ತು ಬಂದಿದ್ವಿ ಮದ್ದೂರಿನ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದ ಹತ್ರ. ಬನ್ನಿ, ದೇವಸ್ಥಾನದ ಇತಿಹಾಸ ಆಗಿರ್ಬೋದು, ಹಿನ್ನೆಲೆ ಆಗಿರ್ಬೋದು, ಅದೇ ರೀತಿ ದೇವಸ್ಥಾನದ ಹಿನ್ನೋಟ ಮುನ್ನೋಟ, ಹಾಗೆ ಯಾವ್ಯಾವ ರೀತಿ ದೇವಸ್ಥಾನದ ಕಾರ್ಯಕ್ರಮಗಳು ಇಲ್ಲಿ ನೆರವೇರುತ್ತವೆ ಅಂತ ತಿಳ್ಕೊಳ್ಳೋಣ. ಇವರು ಉಗ್ರ ನರಸಿಂಹಸ್ವಾಮಿ ಅಂತ ಅರ್ಜುನ ದೇವರು ಪೂಜೆ ಮಾಡಿ ಹೋಗಿದ್ದಾರೆ. ಸ್ವಾಮಿಗೆ 8 ಕೈ, 3 ಕಣ್ಣು, ಅಷ್ಟಭುಜ, 2 ಕೈಯಲ್ಲಿ ಶಂಖಚಕ್ರ, 2 ಕೈಯಲ್ಲಿ ಪಾಶ ಅಂಕುಶ, 2 ಕೈಯಲ್ಲಿ ಸಂಹಾರ ಮಾಡ್ತಿದ್ದಾರೆ, 2 ಕೈಯಲ್ಲಿ ಕರಳು ಮಾಲೆ ಹಾಕೋತಾ ಇದ್ದಾರೆ. ದೇವರ ಎಡಗಡೆ ಪ್ರಹ್ಲಾದ ದೇವರಿದ್ದಾರೆ, ಬಲಗಡೆ ಗರುಡ ದೇವರಿದ್ದಾರೆ. ದೇವರು ಅರ್ಜುನ ಇಲ್ಲಿ ಬಂದು ಪೂಜೆ ಮಾಡಿ 48 ದಿನ ಪೂಜೆ ಮಾಡಿ ಹೋದ ಮೇಲೆ ಚೋಳರ ಕಾಲದಲ್ಲಿ ಗುಡಿ ಗೋಪುರಗಳೆಲ್ಲ ಕಟ್ಟಿಸಿ ಈಗ 1100 ವರ್ಷದಿಂದ ಇಲ್ಲಿ ನಾವು ಹಿಂದೂಗಳು ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಎಡಗಡೆ ದೇವಸ್ಥಾನದ ಪ್ರಾಕಾರದಲ್ಲಿ ಸೌಮ್ಯನಾಯಕಿ, ನರಸಿಂಹನಾಯಕಿ ಅಂತೇಳಿ ಸ್ವಾಮಿ ಇಬ್ಬರು ಅಮ್ಮನವರು ಬೀಜ ಮಾಡಿಸಿದ್ದಾರೆ. ಆಮೇಲೆ ರಾಮದೇವರು ಕೊನೆಯಲ್ಲಿ ಇದ್ದಾರೆ. ಈ ಕಡೆ ಯಶೋಧ ಕೃಷ್ಣನ ತೆಗೆದುಕೊಂಡು ಹಾಲು ಕೊಡ್ತಾ ಇದ್ದಾರೆ. ಆ ಯಶೋಧ ಕೃಷ್ಣನ ಪಕ್ಕದಲ್ಲಿ ಶ್ರೀನಿವಾಸ ದೇವರು ಬೀಜ ಮಾಡಿಸಿದ್ದಾರೆ. ದೇವಸ್ಥಾನದ ಹೊರಗಡೆ ಹೋದರೆ ಎಡಗಡೆಗೆ ಒಂದು 20 ಮೆಟ್ಲು ಹತ್ತಿದ್ರೆ ನೇತ್ರನಾರಾಯಣ ಅಂತೇಳಿ ದೊಡ್ಡ ಒಂದು 16 ಅಡಿ ದೇವರು ನಿಮಗೆ ಸಿಗ್ತಾರೆ. ಇಲ್ಲೇ ಒಂದು 2 ಕಿಲೋಮೀಟ್ರ್ ಹೋದರೆ ಹೊಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಪ್ರಸಿದ್ಧಿ. ಅಲ್ಲಿಂದ 1.5 ಕಿಲೋಮೀಟ್ರ್ ಹೋದರೆ ವೈದ್ಯನಾಥೇಶ್ವರ ದೇವಸ್ಥಾನ ಪ್ರಸಿದ್ಧಿ. ಇಲ್ಲಿ ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಸ್ವಾತಿ ನಕ್ಷತ್ರ ಮುಂತಾದ ದಿನಗಳಲ್ಲಿ ಸ್ವಾಮಿಗೆ ಅಭಿಷೇಕಗಳಾಗುತ್ತೆ. ಮೊದಲನೇ ಭಾನುವಾರ ವರದರಾಜ ಸ್ವಾಮಿಗೆ ಮಾತ್ರ ಅಭಿಷೇಕ. ಮಿಕ್ಕ ಎಲ್ಲ ದೇವರಿಗೂ ಪ್ರತಿದಿನ ವಾರದಲ್ಲಿ 4 ದಿನ ಅಭಿಷೇಕ ನಡೀತಾ ಇರುತ್ತೆ. ಇಲ್ಲಿ ರಥೋತ್ಸವಾದಿಗಳು ನಡೆಯುತ್ತೆ. ಈಗ ರಥೋತ್ಸವ ಶುರು ಆಗಿದೆ. ರಥೋತ್ಸವ 12ನೇ ತಾರೀಕು ಶುರುವಾಗಿದೆ, 26ನೇ ತಾರೀಕು ಮುಗಿಯುತ್ತೆ. 19ನೇ ತಾರೀಕು ನಿಮ್ಮ ಪರಿಚಯ ಮಾಡಿಕೊಂಡು ನಮ್ಮ ಮೂಲ ಮದ್ದೂರು ನರಸಿಂಹಸ್ವಾಮಿ ಬಗ್ಗೆ ತಾವು ಏನು ಈ ಪ್ರತೀತಿ ಬಗ್ಗೆ ಏನು ದೇವ್ರ ಬಗ್ಗೆ ನಮಗೆ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ನಾರಾಯಣ್ ಭಟ್ರು ಅಂತ ಈ ದೇವಸ್ಥಾನದ ಪ್ರಧಾನ ಅರ್ಚಕರು. ಇದು ಉಗ್ರ ನರಸಿಂಹಸ್ವಾಮಿಯವರು ತೊಡೆ ಮೇಲೆ 2ನೇ ಕಿಸುನ ಮಲಗಿಸ್ಕೊಂಡು ಕರಳು ಬಗೆದು ಮಾಲೆ ಹಾಕೋತಾ ಇರೋದು. 8 ಕೈ ಸ್ವಾಮಿಯವರಿಗೆ. 2 ಕೈನಲ್ಲಿ 2ನೇ ಕಿಸು ಕಲ್ಲನ್ನು ಬಗೀತಾ ಇದ್ದಾರೆ, 2 ಕೈನಲ್ಲಿ ಕರಳು ಬಗೆದು ಮಾಲೆ ಹಾಕೋತಾ ಇದ್ದಾರೆ, 2 ಕೈನಲ್ಲಿ ಶಂಖ ಚಕ್ರ, 2 ಕೈನಲ್ಲಿ ಪಾಶ ಅಂಕುಶ, 3 ಕಣ್ಣು ಸ್ವಾಮಿಯವರಿಗೆ. 2 ಕಣ್ಣು ಮಧ್ಯ ನಾಮದ ಕೆಳಗಡೆ ಮೂಗಿನ ಮೇಲೆ ಬೊಟ್ಟ ಕಾಣುತ್ತೆ. ತ್ರಿನೇತ್ರ, ಅಷ್ಟಭುಜ, ಉಗ್ರ ನರಸಿಂಹ ಸ್ವಾಮಿಯವರು. ಸ್ವಾಮಿ ಎಡಗಡೆ ಗರುಡದೇವರು, ಬಲಗಡೆ ಭಕ್ತ ಪ್ರಹ್ಲಾದ ನಿಂತಿದ್ದಾರೆ. ಪ್ರಭಾವಳಿನಲ್ಲಿ ದಶಾವತಾರ ಬೆಳೆಸಿದ್ದಾರೆ. ಭಾಳ ವಿಶೇಷ. ಪ್ರತಿ ಶನಿವಾರ, ಭಾನುವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಸೇವೆಗಳೆಲ್ಲ ಇರುತ್ತೆ. ಹಿಂದೆ ದ್ವಾಪರಾಂತ್ಯದಲ್ಲಿ ಅರ್ಜುನ ಕೃಷ್ಣನ ಕೇಳ್ಕೊಂಡಂತೆ ಎಲ್ಲ ಅವತಾರ ನೋಡಾಯಿತು, ನರಸಿಂಹ ಅವತಾರ ದರ್ಶನ ಮಾಡಬೇಕು ಅಂತ. ಅವತಾರ ಮಾಡಿ ತೋರಿಸೋಕ್ಕಾಗೋದಿಲ್ಲ ಅಂಥೇಳಿ ಬ್ರಹ್ಮದೇವರ ಮುಖಾಂತರ ಅರ್ಜುನಿಗೋಸ್ಕರ ಈ ಮೂರ್ತಿಯಲ್ಲಿ ಪ್ರತಿಷ್ಠೆ ಮಾಡಿಸಿದ್ರು. ಆದ್ದರಿಂದ ಈ ಊರಿಗೆ ಅರ್ಜುನಪುರಿ ಅಂತಲೇ ಹೆಸರು. ಆ ನಂತರ ಇಲ್ಲಿ ಪಾಳೆಗಾರ ಕಾಲದಲ್ಲಿ ಮದ್ದು ಗುಂಡು ಎಲ್ಲ ತಯಾರು ಮಾಡ್ತಿದ್ರು. ಆದ್ದರಿಂದ ಮದ್ದೂರು ಆಯಿತು ಅಂತ ಹೇಳ್ತಾರೆ. ದೇವಸ್ಥಾನ ಇಲ್ಲ ಹೊಯ್ಸಳರ ಕಾಲದಲ್ಲಿ 11, 12ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಆಗಿರುವಂಥದ್ದು. ಒಳಗಡೆ ಇರೋ ಕಂಬಗಳೆಲ್ಲ ಸಂಪೂರ್ಣವಾಗಿ ಹೊಯ್ಸಳರ ಶೈಲಿ. ಇಲ್ಲಿ ಪ್ರತಿ ವರ್ಷ ಚೈತ್ರ ಬಹುಳ ಷಷ್ಠಿ ಅಂದರೆ ಸಾಮಾನ್ಯವಾಗಿ ಮೇ 1ನೇ ವಾರ ಅಥವಾ ಏಪ್ರಿಲ್ 2ನೇ ವಾರದಲ್ಲಿ ನರಸಿಂಹಸ್ವಾಮಿ ರಥೋತ್ಸವ ನಡೆಯುತ್ತೆ. ಚೈತ್ರ ಬಹುಳ ಷಷ್ಠಿ, ಅಧಿಕ ಮಾಸ ಬಂದಾಗ ವೈಶಾಖ ಬಹುಳ ಷಷ್ಠಿ ರಥೋತ್ಸವ ಭಾಳ ವಿಶೇಷ. ಪಕ್ಕದಲ್ಲೇ ಒಂದು ಗ್ರಾಮ ದೇವತೆ ಮಧುರಮ್ಮ ಅಂತ ಇದೆ, ಅಲ್ಲಿ ಜಾತ್ರೆ, ಇಲ್ಲಿದ್ದು ರಥೋತ್ಸವ ಜಾತ್ರೆ ಎಲ್ಲ ಒಟ್ಟಿಗೆ ನಡೆಯುತ್ತೆ. ಮುದ್ದಹಳ್ಳಿಯಿಂದ ಭಾಳ ಜನ ಊರಿನವರು, ಪರಸ್ಥಳದವರು, ಬೇರೆ ರಾಜ್ಯದವರು ಭಕ್ತಾದಿಗಳೆಲ್ಲ ದರ್ಶನಕ್ಕೆ ಬರ್ತಾರೆ. ಭಾಳ ಜನಕ್ಕೆ ಅವರವರ ಅಭೀಷ್ಟಗಳನ್ನ ಈಡೇರಿಸೋಕ್ಕೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ.